ಮತ್ತೊಂದು ಕಡೆ ಹೆಜ್ಜೆ ಹೆಜ್ಜೆಗೂ ಶೋಧ, ಇಂಚಿಂಚಿನಲ್ಲೂ ಹುಡುಕಾಟ. ಹೌದು, ಕಾಶ್ಮೀರದಲ್ಲಿ ಉಗ್ರರನ್ನ ಸೇನೆ ಬೇಟೆಯಾಡ್ತಾ ಇದ್ರೆ ದೇಶದಾದ್ಯಂತ ಎನ್ಐಎ ಆಪರೇಷನ್ ಜೋರಾಗಿ ನಡೀತಾ ಇದೆ. ಉಗ್ರರ ಜಾಡು ಬೆನ್ನತ್ತಿ ತನಿಖೆ ನಡೆಸ್ತಾ ಇರುವ ಎನ್ಐಎ ಅಧಿಕಾರಿಗಳಿಗೆ ದಾಳಿಯ ಹಿಂದೆ ಪಾಕಿಸ್ತಾನದ ಕುತಂತ್ರ ಇದೆ ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಮೆಗಾ ಆಪರೇಷನ್. ಬಿಲ ಹೊಕ್ಕಿರೋ ಪರಮ ಪಾಪಿಗಳಿಗಾಗಿ ತಲಾಶ್. ಜಮ್ಮು ಕಾಶ್ಮೀರದಲ್ಲಿ ಸತತ 6 ದಿನದಿಂದ ಉಗ್ರರ ಸಂಹಾರ ನಡೀತಿದೆ. ಈವರೆಗೂ 11 ಉಗ್ರರ ಮನೆ ಧ್ವಂಸಗೊಳಿಸಲಾಗಿದ್ದು, ಇವತ್ತು ಸೇನಾಪಡೆ, ಜಮ್ಮು ಪೊಲೀಸರು 13 ಕಡೆ ದಾಳಿ ನಡೆಸಿದ್ದಾರೆ. ದೋದಾ, ಕಿಶ್ವಾರ್ನಲ್ಲಿ ಕಾರ್ಯಾಚರಣೆ ನಡೆಸಿ ಬಿಲ ಹೊಕ್ಕಿರೋ ಪರಮ ಪಾಪಿಗಳಿಗಾಗಿ ತಲಾಶ್ ನಡೆಸ್ತಿದೆ. ಗಡಿ ಪ್ರದೇಶದಲ್ಲೂ ಮೆಗಾ ಆಪರೇಷನ್ ನಡೆಸಲಾಗ್ತಿದೆ. ದಾಳಿ ವೇಳೆ ಚೀನಾ ಸ್ಯಾಟಲೈಟ್ ಫೋನ್, ಚೀನಾ ಆಪ್ ಬಳಕೆ. ಒಂದೆಡೆ ಸೇನಾಪಡೆ ಕಾಶ್ಮೀರದಲ್ಲಿ ಇಂಚಿಂಚು ದಾಳಿ ನಡೆಸಿ ಉಗ್ರರ ಸಂಹಾರ ನಡೆಸುತ್ತಿದ್ರೆ, ಮತ್ತೊಂದೆಡೆ ಪಹಲ್ಗಾಮ್ ದಾಳಿಯ ತನಿಖೆಯನ್ನ ಎನ್ಐಎ ಚುರುಕುಗೊಳಿಸಿದೆ. ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಅಂಶ ಬಯಲಾಗಿದೆ. ಪಾಕ್ ಕುತಂತ್ರ ಇರೋದು ಬಟಾ ಬಯಲಾಗಿದೆ. ಪಾಕಿಸ್ತಾನದ ಕುತಂತ್ರವನ್ನ ಬಯಲಿಗೆಳುತ್ತಿರೋ ಎನ್ಐಎ ಅಧಿಕಾರಿಗಳು ಉಗ್ರರು ದಾಳಿಗೂ ಮುನ್ನ ಪಾಕಿಸ್ತಾನ ಸಂಪರ್ಕಿಸಿರೋದು ಗೊತ್ತಾಗಿದೆ. ಚೀನಾ ಸ್ಯಾಟಲೈಟ್ ಫೋನ್ ಬಳಸಿರೋ ಉಗ್ರರು ಪಾಕ್ನ ಕರಾಚಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಕರಾಚಿಯಲ್ಲಿ ಕುಳಿತಿದ್ದ ಕ್ರಿಮಿಗಳ ಜೊತೆ ಉಗ್ರರು ಚರ್ಚಿಸಿ ಕರಾಚಿಯಲ್ಲಿ ಆದೇಶ ಬರ್ತಿದ್ದಂತೆ ಪಹಲ್ಗಾಮ್ನಲ್ಲಿ ಯದ್ವಾ ತದ್ವಾ ದಾಳಿ ಮಾಡಿದ್ದಾರೆ. ಇದು ಎನ್ಐಎ ತನಿಖೆಯಲ್ಲಿ ಬಯಲಾಗಿದೆ. ಹ್ಯಾಂಡ್ಲರ್ಸ್ ಜೊತೆ ಸಂಪರ್ಕ ಸಾಧಿಸಲು ಚೀನಾ ಆಪ್ ಬಳಕೆ. ಕೇವಲ ಸ್ಯಾಟಲೈಟ್ ಫೋನ್ ಅಷ್ಟೇ ಅಲ್ಲ, ಮಾಸ್ಟರ್ ಮೈಂಡ್ಗಳ ಜೊತೆ ಸಂಪರ್ಕ ಸಾಧಿಸಲು ಚೀನಾ ಆಪ್ ಬಳಕೆ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಕುಳಿತಿದ್ದ ಹ್ಯಾಂಡ್ಲರ್ಸ್ ಅಥವಾ ಮಾಸ್ಟರ್ ಮೈಂಡ್ ಜೊತೆ ಸಂಪರ್ಕ ಸಾಧಿಸಲು ಉಗ್ರರು ಚೀನಾ ಆಪ್ ಬಳಸಿದ್ದಾರೆ. ಚೀನಾ ದೇಶದ ಆಪ್ನ ಮೂಲಕ ಉಗ್ರರು ಮೆಸೇಜ್ ಮಾಡಿದ್ದಾರೆ. ಯಾಕಂದ್ರೆ ಚೀನಾ ಆಪ್ನಲ್ಲಿ ಮೆಸೇಜ್ ರಿಟ್ರೀವ್ ಮಾಡೋದು ಕಷ್ಟ. ಒಂದು ಬಾರಿ ಡಿಲೀಟ್ ಮಾಡಿದ್ರೆ ಸಂದೇಶ ಪತ್ತೆ ಹಚ್ಚಲು ಆಗಲ್ಲ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಪ್ ಬಳಕೆ ಮಾಡಿದ್ರಿಂದ ಕಳುಹಿಸಿದವರು ಮತ್ತು ಮೆಸೇಜ್ ಸ್ವೀಕರಿಸಿದವರು ಮಾತ್ರ ಡಿಕೋಡ್ ಮಾಡಬಹುದಾಗಿದೆ. ಹೀಗಾಗಿ 2020ರಲ್ಲಿ ಗಾಲ್ವಾನ್ ಘರ್ಷಣೆ, ಭಾರತದಲ್ಲಿ ಬ್ಯಾನ್ ಆಗಿರೋ ಚೀನಾ ಆಪ್ ಬಳಸಿ ಮಾತುಕತೆ ನಡೆಸಿರೋದು ತನಿಖೆ ವೇಳೆ ತಿಳಿದು ಬಂದಿದೆ. ಪಹಲ್ಗಾಮ್ ದಾಳಿಗೆ ಹಣದ ಹೊಳೆ ಹರಿಸಿದ್ದ ಪಾಕಿಸ್ತಾನಿ ಐಎಸ್ಐ. ಎನ್ಐಎ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಬಯಲಾಗಿದೆ. ಪಾಕಿಸ್ತಾನದ ಕುತಂತ್ರಕ್ಕೆ ಇನ್ನೊಂದು ಸಾಕ್ಷ್ಯ ಸಿಕ್ಕಿದೆ. ದಾಳಿಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯೇ ಹಣದ ಹೊಳೆ ಹರಿಸಿದೆ. ಫಕರ್ವಾಲ್ ಸಮುದಾಯಕ್ಕೆ ಐಎಸ್ಐ ಪ್ರಚೋದನೆ ನೀಡಿ ಸ್ಥಳೀಯರಿಗೆ ಶಸ್ತ್ರಾಸ್ತ್ರ ಒದಗಿಸಿ ದಾಳಿ ಮಾಡಿಸಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಬಾಡಿ ಕ್ಯಾಮ್ ಬಳಸಿ 7 ಭಯೋತ್ಪಾದಕರಿಂದ ದಾಳಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ದಾಳಿ ತನಿಖೆ ನಡೆಸಿದ ಎನ್ಐಎ ಅಧಿಕಾರಿಗಳು ಪ್ರವೇಶ ನಿರ್ಗಮನದ ದ್ವಾರದ ಸಿಸಿ ಕ್ಯಾಮೆರಾದ ದೃಶ್ಯ ಪರಿಶೀಲಿಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಆಧರಿಸಿ ತನಿಖೆ ನಡೆಸಿದಾಗ ಬಾಡಿ ಕ್ಯಾಮ್ ಬಳಸಿದ್ದ 7 ಭಯೋತ್ಪಾದಕರು ದಾಳಿ ನಡೆಸಿದ್ದಾರೆಂಬ ಶಂಕೆ ವ್ಯಕ್ತವಾಗಿದೆ. ಭರತ್ ಭೂಷಣ್ ಪತ್ನಿಯಿಂದ ಹೇಳಿಕೆ ದಾಖಲಿಸಿದ ಎನ್ಐಎ. ಮತ್ತೊಂದು ಕಡೆ ಮೃತರ ಸಂಬಂಧಿಕರಿಂದಲೂ ಹೇಳಿಕೆ ದಾಖಲಿಸಿಕೊಳ್ತಿರೋ ಎನ್ಐಎ ಬೆಂಗಳೂರಿನ ನಿವಾಸಿ ಮೃತ ಭರತ್ ಭೂಷಣ್ ನಿವಾಸಕ್ಕೂ ಭೇಟಿ ನೀಡಿದೆ. ಮತ್ತಿಕೆರೆಯಲ್ಲಿರುವ ಮನೆಗೆ ಆಗಮಿಸಿದ ಎನ್ಐಎ ಟೀಮ್ ಪತ್ನಿ ಸುಜಾತಾರನ್ನ ವಿಚಾರಣೆಗೊಳಪಡಿಸಿದೆ. 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಟ್ರಿಪ್ ಹೋಗಿದ್ದು ಯಾವಾಗ, ಎಷ್ಟು ದಿನ ಪ್ಲಾನ್ ಇತ್ತು, ಯಾವ ಕಾರಣಕ್ಕೆ ಹೋಗಿದ್ರಿ, ಘಟನೆ ವೇಳೆ ಆಗಿದ್ದೇನು, ಎಷ್ಟು ಜನ ಅಟ್ಯಾಕ್ ಮಾಡಿದ್ರು ಎಂಬ ವಿವರಗಳನ್ನ ದಾಖಲಿಸಿದೆ. ಶಂಕಿತರ ಭಾವಚಿತ್ರ ತೋರಿಸಿ ಮಾಹಿತಿ ಕಲೆ ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.